ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ಜೊತೆ ಸಚಿವರು ಸಂವಾದ ಮಾಡಿದ್ದಾರೆ. ಹೇಗಿದೆ, ಯೂಶಲಿ ನಾವು ಮಾಧ್ಯಮದವರು ಮುಖ್ಯಮಂತ್ರಿಗಳನ್ನ ಸಂದರ್ಶನ ಮಾಡುವಂಥದ್ದು ಸಹಜ. ಇಲ್ಲಿ ಸಚಿವರುಗಳೇ ಕುಳಿತು ಮುಖ್ಯಮಂತ್ರಿಗಳನ್ನ ಸಂದರ್ಶನ ಮಾಡಿರ್ತಕ್ಕಂಥ ಒಂದು ಅಪರೂಪದ ಸನ್ನಿವೇಶ ನಿರ್ಮಾಣ ಆಗಿದೆ. ಡಿ.ಕೆ. ಶಿವಕುಮಾರ್, ಹೆಬ್ಬಾಳ್ಕರ್, ಜಮೀರ್ ಇವರೆಲ್ಲರೂ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಖಂಡ್ರೆ ಇದ್ದಾರೆ, ತಂಗಡಗಿ ಇದ್ದಾರೆ, ಸುಧಾಕರ್ ಇದ್ದಾರೆ. ಎಲ್ಲರೂ ಒಂದು ಹರಟೆ ರೀತಿಯಲ್ಲಿ, ಸಂವಾದ ರೀತಿಯಲ್ಲಿ ಲೋಕಾಭಿರಾಮವಾಗಿ ಮಾತುಗಳನ್ನು ಆಡಿದ್ದಾರೆ. ಸೊ ಬಜೆಟ್ ಮಂಡನೆಯ ವಿಚಾರದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಜೊತೆಗೆ ಅವರ ವೈಯಕ್ತಿಕ ಜೀವನ, ಕುಟುಂಬ ಈ ಎಲ್ಲದರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್, ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕು. 15 ಬಜೆಟನ್ನು ತಾವು ಮಂಡಿಸಿದ್ದೀರಿ. 15ನೇ ಬಜೆಟ್ಟು, ಮೊದಲನೇ ಬಜೆಟ್ಗೂ ಈ ಬಜೆಟ್ಗೂ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ? ನಿಮಗೆ ಯಾವ ರೀತಿ ಈ ನೊಂದ ಜನರ, ಬೆಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚಲ ನಿರ್ಧಾರ ಇದೆಯಲ್ಲ, ಇದು ಸ್ಫೂರ್ತಿ ಏನು? ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಹಿಂದೆ 94-95ರಲ್ಲಿ ಮೊದಲನೇ ಬಾರಿಗೆ ಹಣಕಾಸು ಮಂತ್ರಿಯಾಗಿದ್ದೆ. ಆಗ ಆತಂಕ ಇತ್ತು ನನಗೆ. ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ. ನನಗೆ ಬಜೆಟ್ಟು ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ. ಬಜೆಟ್ ಹೇಗಿರ್ತದೋ ಏನೋ ಅಂತಕ್ಕಂಥ ಆತಂಕ ಇತ್ತು. ಈಗ ಆ ಥರದ ಆತಂಕ ಇಲ್ಲ. ನಾನು ಇದು 15ನೇ ಬಜೆಟ್ ಆಗೋದ್ರಿಂದ ಆತಂಕ ಇಲ್ಲ. ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು, ಜನರ ಭಾವನೆಗಳು, ಜನರ ಕಷ್ಟ, ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡೋದು. ಬಜೆಟ್ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ತೊಡೆದಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ನನಗೆ ಅವತ್ತಿನಿಂದಲೂ ಕೂಡ ಇದೆ, ಇವತ್ತಿನಿಂದ ಈಗಲೂ ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ದಿ, ಅವತ್ತು ಬಜೆಟ್ಟು ಭಾಳ ಕಡಿಮೆ ಇತ್ತು. 17,000 ಕೋಟಿನಷ್ಟು ಇಷ್ಟು ಇತ್ತು. ಇವತ್ತು 3,71,383 ಕೋಟಿ ರೂಪಾಯಿ ಆಗಿದೆ. ಬಜೆಟ್ ಪ್ರತಿ ವರ್ಷ ಕೂಡ ಬೆಳಕೊಂಡು ಹೋಗ್ತಾ ಇದೆ. ಸಮಸ್ಯೆಗಳು ಕೂಡ, ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ ಮತ್ತು ಅದು ಅನಿವಾರ್ಯ ಕೂಡ, ನಮ್ಮ ಕರ್ತವ್ಯ. ನಮ್ಮ ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ, ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ, ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮ್ಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ಮದು ಒಂದು ಬುಕ್ ಬರಿಬೇಕಾಗತ್ತೆ ಸರ್. ಹಾಗಾದ್ರೆ ಮಾಡಿಕೊಡ್ಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ